ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮ್ಮನನ್ನದಾಫ್ ಯೂಟ್ಯೂब चैनल। फर्स्ट कंघी करना, बाद में पाउडर लगाना है। यार तू लगाती किसे? ಎಲ್ಲಿ ಕಣ್ಣಾಗ ಹಿಡ್ತಾನಿಕೆ ಸಾಕು ಸಾಕು ಮತ್ತೇನು ಹಚ್ಕೊಳ್ಳೋದು मई तुझे लगाता पाउडर लगाना, बाद में हूँ देखे लिपस्टिक लगाना, बाद में आ जरा यूँ लगा लेक फिर काजल यहाँ जरा भी यहाँ पाँव को लगा कर फिर क्या करना बोलो पंगे करना लास्ट का भी हार डालना मस्त बिंदिया डालना इतना करे तो सुपर होती देख माँ हीरम गुड्डा बस है हुआ हीरो क्या हुआ मम्मी आगे हाँ सुपर है हल्लू का गरम है ಟೈಮ್ 4:30 ಆಯ್ತು ನೋಡ್ರಿ। ಇವಾಗ ಜಸ್ಟ್ ವಿಡಿಯೋ ಮಾಡೋದು ಕಂಪ್ಲೀಟ್ ಆತ್ರಿ। ಬೆಳಗ್ಲಿಂತ್ರ ಮನೆ ಕೆಲಸ ಏನು ಮಾಡಿಲ್ರಿ, ಬೆಳಗ್ಗೆ ನಾಷ್ಟ ಮಾಡಿದಾರ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡೀವ್ರಿ ನಾವು। ಆಮೇಲೆ ನಳ ಒಂದು ಬಂದವ್ರಿ, ಈಗ ಇಲ್ಲಿ ಬ್ಯಾರಲ್ ತೊಳಿಬೇಕು ರೀ, ಆಮೇಲೆ ಒಳಗಿನ ಟಾಕಿ ತೊಳೆದು ಅದನ್ನ ನೀರು ತುಂಬಬೇಕು। ಬೆಳಗ್ಗೆ ನಾಷ್ಟ ಮಾಡಿದ್ದು, ಮಧ್ಯಾಹ್ನ ಊಟ ಮಾಡಿದ್ದು, ಇಷ್ಟು ಬಾಂಡೆ ಜಮಾ ಆಗ್ಯಾವ್ರಿ। ಈಗ ಅರಿವಿ ಅದ ಹೋಗ್ಯಾವು ಯಾಕ ಈ ಹೂ ಒಳಗೆ ಏನು ಫರ್ಕ್ ಐತಿ? ಏನು ಫರಕ್ ಇಲ್ಲ ನೋಡೆ ನೋಡಿದೆ ರೀ, ಏನಿಲ್ಲ ಏನು ಫರ್ಕ್ ಇಲ್ಲ। ಇದ ಡೂಪ್ಲಿಕೇಟ್ ಹೂ ನಮಗೆ ಬೇಕಂದಾಗ ನಾವು ಗಿಡದಾಗ ಅಳಿಸ್ತೀವಿ, ಬ್ಯಾಡ ಅಂದಾಗ ತೆಗಿತೀವಿ। ಬ್ಯಾಡ ಅಂತ ತೆಗೆದು ನನ್ನ ತಲೆಗೆ ಇಟ್ಕೊಂತೀನಿ ನಾನು। ಇಲ್ಲೇ ಹಾಕೊಂಡಿದ್ದೀನಿ, ನೋಡೋಕೆ ಚಂದ ಕಾಣತ್ತವರಲ್ಲೇ। ನಮ್ಮ ಆಶಾ ಕನ್ಫ್ಯೂಸ್ ಆಗಿಬಿಡ್ತಾಳೆ, ಏನಪ್ಪ ಇದು ನಮ್ಮ ಗಿಡದಾಗ ಇಷ್ಟು ಚಂದ ಹೂ ಒಳ್ಳಾಗತ್ತಲ್ಲ ದಿನಕ್ಕೊಂದೊಂದು ಅಂಥೇಳಿ। ನೋಡ್ರಿ ಕೆಲಸ ಮಾಡೋಣ। ಫಸ್ಟ್ ಈಗ ಬ್ಯಾರಲ್ ತೊಳೆದು ಪೈಪ್ ಹಚ್ತೇನೆ ರೀ, ಪೈಪ್ ಹಚ್ಚಿದಂದ್ರೆ ಬ್ಯಾರಲ್ ತುಂಬ ಮಟ್ಟ ಮತ್ತು ಮಿಕ್ಕಿದ ಕೆಲಸನ ಮಾಡ್ಕೊತೀನಿ ರೀ। ಇವಾಗ ಬ್ಯಾರಲೆಲ್ಲ ಕ್ಲೀನಾಗಿ ತೊಳೆದಿಟ್ಟೆ ರೀ। ಆಮೇಲೆ ಇಲ್ಲಿ ಬಕೆಟ್ಗಳ್ನೆಲ್ಲ ತಿಕ್ಬೇಕು ರೀ। ಈಗ ನಳ ಅಂತರ ಫುಲ್ಲು ಜೋರದಾವ ರೀ। ಈ ಪೈಪ್ ಫಸ್ಟ್ ಅದಕ್ಕೆ ಕುಡಿಯೋಕೆ ಹಚ್ತೇನೆ ರೀ। ಕುಡಿಯೋಕೆ ಹಚ್ಚಿ ಬಕೆಟ್ ಅವನ್ನೆಲ್ಲ ತಿಕ್ಕಿ ಮತ್ತು ಅವನ್ನ ಬಾತ್ರೂಮ್ನಾಗಿಟ್ಟು ತುಂಬ್ತೀನಿ ರೀ, ಇಷ್ಟು ಬಕೆಟ್। ಸಾನಿಯಾ ಏನು ಪಲಾವ್ ಮಾಡಿದ್ದಿ? ಈಗ ಮಾಡಾಕತ್ತಿ? ಯಾಕಂದ್ರೆ ಎಷ್ಟಾಗದಿಯಲ್ಲ ಅದೇ ಎಷ್ಟಾಗತ್ತೀನಿ ನೀನ್ರಂದೇನ? ನಮ್ಮ ಮನೆಯೊಳಗೆ ನಾವು ರೊಟ್ಟಿ ಊಟ ಮಾಡಿ ಮಿನಿಮಮ್ 5-6 ದಿನ ಆಗಿರ್ಬೇಕು ರೀ। ಸೊ ಫೈನಲಿ ನಮ್ಮ ಮನೆಯೊಳಗೆ ಇವಾಗ ಜೋಳದ ಹಿಟ್ಟು ಹಾಕಿಸ್ಕೊಂಬಂದ್ವಿ, ಇನ್ಮ್ಯಾಗ ರೊಟ್ಟಿ ಊಟ ಮಾಡೋದು ನೋಡ್ರಿ। ಟೇರ್ಬಾ ಅಂದೆ ಹಾಂ ಈಗ ಬರ್ರಿ ಮ್ಯಾಗ, ಈಗ ಆರಾಮ ರೀ। ಈಗ ಹಾಂ ತಗೊಳ್ರಿ ಹಾಲು ಮಾಡ್ಬಿಟ್ಟು ಹಿಂಗೆ ಹಾತೆ ಹಾಂ ಅಜೋಳಿ ಅಲ್ಲದಾಗ ಇಲ್ಲಿ ಪೈರಿ ಅದಾವಲ್ಲ, ಏನರ ತರಾಕ ತಳಗ ಒಯ್ಯಾಕ ಭಾಳ ಇದಾಕೈತಿದ। ಅಂದ್ರೆ ಒಂದೇ ಪರಿ ಇಲ್ಲ, ಹಿಂಗೆ ಹಿಂಗೆ ಬರ್ಬೇಕಾ ಮತ್ತು ಹಿಂಗೆ ಬರ್ಬೇಕಾ। ಇದೇನು ಮಾಡಿದ್ವಿ ಹಿಟ್ಟಿಗೆ? ಅವಾಗ ಮೀನದ ಜೊತೆ ರೊಟ್ಟಿ ಬೇಕಂತಂದು ಹೇಳಿ ಹಿಟ್ಟಿದ್ದಿಲ್ಲಲ್ರಿ, ನಲ್ವಾ ಕೊಟ್ಟಿದ್ಲ ಹಿಟ್ಟು। ಈಗ ನಾವು ಹಿಟ್ಟೆ ಹಾಕಿಸ್ಕೊಂಡ್ಬಂದ್ವಿ, ಈಗ ಹೋಗಿ ಅಕ್ಕಿಗೆ ಕೊಟ್ಟು ಬರ್ತೇನೆ। ಅಂದ್ರೆ ಈಗ ಸಾಲ ವಾಪಸ್ಸೇನು? ಹಾಂ ಮುಯಿ ವಾಸನೆ ಮಾತ್ರ ಗಮ್ಮನ್ ಬರ್ತೈತಿ ಏನ ಪಲಾವ್ ಮತ್ತು ರೊಟ್ಟಿ ಇಲ್ಲ ಯಾಕೆ? ಐತಲ್ಲ ಹಿಟ್ಟು ಐತಲ್ಲ, ಈಗೇನ ಜೋಳನೂ ಐತಿ, ಜೋಳದ ಹಿಟ್ಟು ಐತಿ, ಮತ್ತು ಹಾಕ್ಸ್ಕೊಂಬಂದೇವಿ। ಇದಕ್ಕೇನು ಡಬ್ಬೆ ಹಾಕ್ಬೇಕೇನ ಈಗ? ಚಲೋ ಚಂಗಂದ್ರೆ ಇದು ಡಬ್ಬಿಲಿ ಐತಿ? ಹೌದಾ? ಅಂದ್ರೆ ಇದನ್ನು ಹಿಟ್ಟು ತೊಳಿಬೇಕಲ್ಲ ಮತ್ತೆ? ಹಾಂ ಡಬ್ಬಿ ಅಂದ್ಯಾ? ವಾ ಸಾನಿಯಾ ಪಲಾವ್ ವಾಸನೆ ಮಾತ್ರ ಮಸ್ತ್ ಬರತೈತಿ, ಗಮ್ಮನ ಆಗೈತಿ। ವಾವ್
ಉಳ್ಳಾಗಡ್ಡಿ ಇಟ್ಟಿಲ್ಲ ಬಿಟ್ಟೊಳಗೆ ಬಂದರೆ ಹಾಂ ओ बच्चा पार्टी आकाश पुट्टी आकाश पुट्टी हुई अम्मा हमारे पास 4 हत्ते 4 के अंदर आलिशान एक भी नहीं देख एक भी नहीं उड़े हल्का उड़े आता भी गया ಯಾಕೇನಾತೆ ಥಂಡಿ ಭಾಳ ಐತಲ್ರಿ ಥಂಡಿ ಸಿಕ್ಕಾಪಟ್ಟೆ ಐತಿ ಒಳಗೆ ಕುಂದ್ರ ನನ್ನ ಲವ್ ತೊಗೊಂಬಿಡ್ರಿ ಥಂಡಿ ಭಾಳ ಐತಿ ಬಾ ಸಾನ್ಯ ನೀನು ತಪಸ್ಸ ಕುಂತೀವನ ಲೊಕೇಶನ್ ಸೇಫ್ಟ್ ಚರಿಗೆ ತಗೊಂಡು ತಿವ್ದಿ ನೀನು ಬಿಡಂಗ ವಾವ್ ಆ ಚಮಚ ತಗೋಬೇಡ ಈ ಚಮಚ ತಗೋ ಇವತ್ತಿನ ಪಲಾವ್ ಮಾಡಿರುವಂಥ ಏಕೈಕ ವ್ಯಕ್ತಿ ಸಾನಿಯಾ ನದಾಫ್ ಹೊಡೀರಿ ಚಪ್ಪಾಳೆ ಸಾನಿಯಾ ರೆಡಿ ಆದ್ಲ ರೀ ಈಗ ಸ್ಕೂಲ್ಗೆ ಹೋಗಕ್ಕೆ ಸಾನಿಯಾ ರೆಡಿ ಆದ ಚಾ ಮಾಡ್ಲೇನ ಚಾ ಕುಡ್ದಕ್ಕೆ ಇದು ಸಂಜೆ ಮುಂದೆ ನಿನಗೆ ಬಟ್ಟೆ ಯಾವ ತೊಗೊಂಬರ್ಬೇಕು ಈಗ ತೊಗೊಂಡು ಹೊಂಟಿ ಅಂದ್ರೆ ದಾದಿಯವ್ರ ಮನೆಯಾಗಿಟ್ಟು ನೀ ಹಂಗೆ ಸ್ಕೂಲ್ಗೆ ಹೋಗ್ಯಾನ ಅರ್ಶಿನ ಜೋಡಿ ಆಯ್ತು ಕಿವಿಯನ್ನು ಅವನ್ನೆಲ್ಲ ಇಟ್ಕೊಂಡಿ ಇಲ್ಲ ಯಾಕಂದ್ರೆ ನಿನ್ನೆ ಸಂಜೆ ಮುಂದೆ ಬಡೇಮಿ ಫೋನ್ ಹಚ್ಚಿದ್ರು ಅವ್ರು ಮಧ್ಯಾಹ್ನ ಮಾಡಾಕತ್ತಿಲ್ಲ ಅಂತ ಸೆಲೆಬ್ರೇಷನ್ ಸಂಜೆ ಮುಂದೆ ಮಾಡ್ತೀವಿ ಸಂಜೆ ಮುಂದೆ ಬರ್ರಿ ಎಲ್ಲರೂ ಕೂಡಿ ಅಂತಂದು ಹೇಳಿ ಅದಕ್ಕೆ ನೀ ಹಂಗೆ ತೊಗೊಂಡೋಕ್ಕಿ ಅಲ್ಲೇ ತಮ್ಮನ ಏನು ಮಾಡ್ಕೊಂಡಿ ಕೈ ಡನ್ ಮಾಡ್ಕೊಂಡೇನ ತಮ್ಮನ್ನ ಸ್ಕೂಲ್ಗೆ ಹೊಂಟಲ್ರಿ ಆಕೆಗೆ ಊಟದ ಬಾಕ್ಸ್ ಕಟ್ಬೇಕಲ್ರಿ ಹಂಗಾಗಿ ಈಗ ಅಡುಗೆ ಮಾಡಕ್ಕೆ ಇಟ್ಟೀನಿ ರೀ ಫಸ್ಟ್ ಇಲ್ಲಿ ಸಾರು ಮಾಡಕ್ಕೆ ಇಡ್ತೀನಿ ರೀ ಎಲ್ಲ ಬ್ಯಾಳಿ ಟಮಾಟೆ ಹಣ್ಣು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿಟ್ಟಿನಿ ಈಗ ಇದನ್ನು ಸಿಟಿ ಹೊಡಿಸ್ತೇನೆ ರೀ ಈಗ ನೀವು ಮೆಣಸಿನ್ಕಾಯಿ ಬಿಸಿಲಿಗೆ ಕಾದ್ ಕಾದ್ ಕೆಂಪಾಗಬೇಕನ ಹಾಂ ಕೆಂಪಾಗಿ ಕರ್ರಗಾಗಿ ಹಾಂ ಕಲರ್ ಆಗ್ಬೇಕ್ರಿ ಅವು ಇದ್ರಾಗ ಏನೇನು ಅದಾವು ನೋಡಿ ಇಲ್ಲಿ ಒಂದು ಬೆಂಡೆಕಾಯಿ ಐತಿ ಒಂದು ಕೆಂಪು ಮೆಣಸಿನ್ಕಾಯಿ ಐತಿ ಒಂದು ಅರ್ಧಂಬರ್ಧ ಹಸಿ ಅಂತ ನೋಡು ಹಸಿರು ಕೆಂಪು ಐತಿ ಇವು ಫ್ರಿಜ್ನಾಗ ಇಟ್ಬಿಟ್ಟಿಲ್ಲ ಭಾಳ ನೀರು ಆಗ್ಬಿಟ್ಟವ್ರಿ ಇವು ಅದಕ್ಕೆ ನೀರು ಭಾಳ ಬಂದ್ರೆ ಕೊಳತ್ ಬಿಡ್ತಾವ ಅವು ಅದಕ್ಕೆ ನೀವು ಕೋಲ್ಡ್ ಆಗೋದು ಕಡಿಮೆ ಇಡ್ಬೇಕಂತ ನೋಡೆ ನೀವು ಹೆಚ್ಚಿಗೆ ಇಟ್ಟಿರ್ಬೇಕು ಸಾನಿಯಾ ಮಜ್ಜಿಗೆ ಇಸ್ ಮಾಡಕ್ಕೆ ಜೋರು ಇಟ್ಬಿಟ್ಟಿದ್ಲಿ ರೀ ಅದನ್ನ ಹಾಂ ಅದಕ್ಕೆ ಹಿಂಗಾಗ್ಯಾವ ಅವು ನೀರೆಲ್ಲ ಹೌದಾ ಇಲ್ಲ ಅಂದ್ರೆ ನಾರ್ಮಲ್ ಕರೆಕ್ಟ್ ಇದ್ವು ಅವು ಅದಕ್ಕೆ ಇವು ಸ್ವಲ್ಪ ಇಲ್ಲಾಂದ್ರೆ ಕೊಳತ್ ಬಿಡ್ತಾವೆ ಬಡ್ಡೆಗೆಲ್ಲ ಅವು ಇವ ನೋಡ್ರಿ ತಮ್ಮನ ಹೋದ್ಲರಿ ಸ್ಕೂಲಿಗೆ ಆಕೆ ಹೋದ್ಮೇಲೆ ಬಿಸಿ ರೊಟ್ಟಿ ಮಾಡಿದೆ ರೀ ಆಮೇಲೆ ಕಿರಿಕ್ಸಾಲಿ ಪಲ್ಯ ಬೆಂಡೆಕಾಯಿ ಫ್ರೈ ಇಷ್ಟೆಲ್ಲ ಮಾಡಿ ನೋಡ್ರಿ ಇವತ್ತು ನಾಷ್ಟಕ್ಕೆ ಏನು ಉಪ್ಪಿಟ್ಟು ಅವಲಕ್ಕಿ ಏನು ಮಾಡಲಿಲ್ಲ ರೀ ರೊಟ್ಟಿನ ಮಾಡಿದೆ ನಾನು ಇವತ್ತು ಮಳಿದು ಎಷ್ಟೈತೆ ನಮ್ಮ ಮನೆಯವ್ರು ನೋಡ್ದಂಗಿಲ್ಲ ಇವತ್ತು ಫೋನ್ ಒಳಗೆ ಇಲ್ಲಾಂದ್ರೆ ನೋಡಿರೆ ಎಷ್ಟೈತೆ ಇವತ್ತು 31 ಐತೆನಾ ಆದ್ರೆ ಇವತ್ತು ಬಿಸಿಲು ಸಿಕ್ಕಾಪಟ್ಟೆ ಐತ್ರಿ ಇಲ್ಲಿ ನೀನು ಸ್ವಲ್ಪ ಕ್ಲೈಮೇಟ್ ಕೋಲ್ಡ್ ಆಗಿತ್ತು ಭಾಳ ಅಂದ್ರೆ ಭಾಳ ಬಿಸಿಲು ಐತ್ರಿ ಇವತ್ತು ಈಗ ಟೈಮನ್ನು 1:30 ಆಗೈತಿ ಈಗ ಮೊನ್ನೆ ನಾನು ಸಂತೆಗೆ ಇವ್ನು ತೊಗೊಂಬಂದಿದ್ದಾರೆ ಸೇಬಣ್ಣ ತಿಂತಾರ ಹುಡುಗರು ತಿಂತಾರೆ ನಮ್ಮ ಮನೆಯವ್ರು ತಿಂತಾರ ಅಂತಂದು ಹೇಳಿ ಅವು ತೊಗೊಂಬಂದಾಗ ಯಾರಿಗೂ ನೆನಪಾಗಂಗಿಲ್ಲ ರೀ ನಾ ಏನು ತೊಗೊಂಬಂದಿರಂಗಿಲ್ಲ ನೋಡ್ರಿ ಅವಾಗ ಕೇಳ್ತಾರೆ ರೀ ಎಲ್ಲರೂ ಕೇಳ್ತಾರೆ ಹುಡುಗರು ಕೇಳ್ತಾರೆ ನಮ್ಮ ಮನೆಯವ್ರು ಕೇಳ್ತಾರೆ ಹಣ್ಣು ತೊಗೊಂಬಂದೇನು ಅಂಥೇಳಿ ತೊಗೊಂಬಂದು ಈಗ ಎಷ್ಟು 4-5 ದಿನ ಆತ್ರಿ ಈಗ ಒಬ್ಬರು ಅದನ್ನು ತಿಂದಿಲ್ಲ ರೀ ನಾನು ಈಗೇನು ಮಾಡ್ತೀನಿ ಅಂತ ಹೇಳಿದ್ರೆ ಬಿಸಿಲು ಐತಿ ಅದರ ಜ್ಯೂಸ್ ಮಾಡಿಬಿಡ್ತೀನಿ ರೀ ಸೇಬಣ್ಣಿಂದ ಹೆಂಗಿದ್ರೆ ನಮ್ಮ ಸಾನಿಯ ಫ್ರಿಜ್ ಒಳಗೆ ಐಸ್ ಕ್ಯೂಬ್ ಮಾಡಿಟ್ಟಿಗಳ ಅವ್ನು ಹಾಕಿ ಮಾಡ್ತೀನಿ ಅದೇನ ಗುಬ್ಬಿ ನೀರು ಕುಡಿಯೋದು ಬಟ್ಲ ವಾಷಿಂಗ ನಮ್ಮನೆ ಕಡೆ ಅಂತಾರೆ ಇಲ್ಲಿ ಗುಬ್ಬಿ ಕಾಗಿ ಅಂತ ಸಿಕ್ಕಾಪಟ್ಟೆ ಬರ್ತಾವ್ರಿಪ್ಪ ಅದಕ್ಕೆ ನಾವು ಏನು ಅನ್ನ ಹಾಕಿಟ್ಟಿರ್ತೀವಿ ಆಮೇಲೆ ಅಕ್ಕಿ ನುಚ್ಚು ಅವು ಹಾಕಿವ್ರಿ ಇಲ್ಲಿ ಗುಬ್ಬಿ ಅವೆಲ್ಲ ಬಂದು ತಿಂತಾವೆ ಅಂತಂದೇಳಿ ಆಮೇಲೆ ಒಂದು 2 ಟೈಮ್ ನೀರು ಹಾಕಿಟ್ಟಿರ್ತೀವಿ ಅದಕ್ಕೆ ಬಟ್ಲ ಒಳಗೆ ಬೆಳಿಗ್ಗೆ ಮತ್ತು ಸಂಜೆ ಮುಂದೆ ಭಾಳ ಬರ್ತಾವ್ರಿ ಆಮೇಲೆ ಬೆಳಿಗ್ಗೆ ಎಷ್ಟು 6 ಗಂಟೆ ಸುಮಾರು ಅಂತರೂ ಗುಬ್ಬಿ ಚೂ 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 ಅಂತಿರ್ತಾವೆ ನೋಡ್ರಿ ಜಗ್ಗು ಬರ್ತಾವ್ರಿ ಅವು ಹಂಗೆಲ್ಲ ಅವು ಟೈಮಿಂಗ್ ಮಾಡ್ಕೊಂಡವು ಕಾಗಿ ಎನಿ ಟೈಮ್ ಗುಬ್ಬಿ ಇವು ಎಲ್ಲ ಅದಾವಲ್ಲ ಬೇರೆ ಬರ್ಡ್ಸ್ ಎಲ್ಲ ಬೆಳಿಗ್ಗೆ ಸಂಜೆ ಮುಂದೆ ಅಷ್ಟೇನ್ರಿ ಕಾಗಿ ಟೈಮಿಂಗ್ ಇಲ್ಲ ಬೇಕಾದ ಅನ್ಲಿಮಿಟೆಡ್ ಅವ್ ಕಾಗಿಗೆ ಅಲ್ಲಿ ಏನಾದ್ರು ನಾವು ವೆರೈಟಿ ಹಾಕಿದ ನೋಡಿದ ಅಂತ ತಿಳ್ಕೊರಿ ಬಂದ ಬಿಡ್ತಾವ ಮತ್ತು ಬರಂಗಿಲ್ಲ ಒಂದು ಕಾಗಿ ಕುಂತು ನೋಡ್ತೈತೆ ಅಷ್ಟೇ ಆಮೇಲೆ ಹೋಗಿ ಒದರ್ತೈತಿ ಆಮೇಲೆ ಒಂದು 2-3 ಕಾಗಿನ ಕರ್ಕೊಂಬರ್ತದೆ ಮತ್ತು ಹಂಗೆ ನೋಡ್ರಿ ಇಲ್ಲಿ ಮರ ಐತಲ್ರಿ ಹಂಗೆ ಇಲ್ಲಿ ಮರದೊಳಗೆ ಗುಬ್ಬಿ ಕಾಗಿ ಎಲ್ಲ ಮನೆ ಮಾಡ್ಯಾವು ಭಾಳ ಇರ್ತಾವ್ರಿ ಇಲ್ಲಿ ಕುತ್ಕೊಂಡು ನೋಡ್ತಿರ್ತಾವ್ರಿ ನಾವು ಹಾಕಿದ ತಕ್ಷಣ ಬಂದು ತಿಂದ್ಬಿಡ್ತಾವ್ರಿ ಹಂಗೆ ನಾವು ಅವಕ್ಕೇನು ಉಪವಾಸ ಇಟ್ಟಿಲ್ರಿ 2 ಟೈಮ್ ಅಂತೂ ಕಂಟಿನ್ಯೂ ಹಾಕ್ತೀರಿ ನೀರು ಮತ್ತು ಕಾಳು ಅನ್ನ ಅದೆಲ್ಲ ಈಗ ಬರೀಲಿ ಜ್ಯೂಸ್ ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಟೀನಿ ರೀ ನಾನು ಒಂದು
ಸೇಬು ಹಣ್ಣು ಕ್ಲೀನಾಗಿ ತೊಳೆದು ಕಟ್ ಮಾಡಿ ಹಾಕಿನ್ರಿ. ಆಮೇಲೆ ಸ್ವಲ್ಪ ಹಾಲು ಹಾಕಿನಿ, ಸಕ್ಕರೆ ಹಾಕಿನಿ, ಐಸ್ ಕ್ಯೂಬ್ ಹಾಕಿನಿ. ಈಗ ಅದನ್ನು ಮಿಕ್ಸಿಗೆ ಹಾಕಿಬಿಡನ್ರಿ. ಮಿಕ್ಸಿ ಹಾಕಿನಂದ್ರೆ ಮಸ್ತ್ ಕೋಲ್ಡ್ ಆಕತ್ರಿ, ಕುಡಿಯೋಣ್ರಿ. ಆಮೇಲೆ ಇದು ಜ್ಯೂಸ್ ಮಾತ್ರ ಕುಡಿತಾರೆ ಮಾಡಿ, ಈ ಥರ ಮಾಡಿಟ್ಟಿವಿ ಅಂತಂದು ಹೇಳಿದ್ರೆ. ತಮ್ಮನೂ ಕುಡಿತಾಳೆ, ಸಾನಿಯಾ ಕುಡಿತಾಳೆ, ನಮ್ಮ ಮನೆಯವ್ರು ಕುಡಿತಾರೆ. ಹಣ್ಣು ಕಡ್ಕೊಂಡು ತಿನ್ನೋಕಷ್ಟ ಒಲ್ಲೆ ಅಂತಾರೆ. ಅದು ಮೋಸ್ಟ್ಲಿ ಅವ್ರು ಏನು ಹಲ್ಲಿರಾಕಿಲ್ಲ, ಅದಕ್ಕೆ ಒಲ್ಲೆ ಅಂತಾರೆ ಅವರು. ನೋಡಿಲಿ ಫಳ 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 ಅಂತ ಒಂದೇ. ಅದಕ್ಕೆ ಮತ್ತೆ ತಿನ್ಬೇಕಿಲ್ಲ ಅವ್ನು ಸೇಬು ಹಣ್ಣು ಕಡ್ಕೊಂಡು ಹಂಗೆ ಇಟ್ಟಿರಲ್ಲ ಅವನ. ಅದು ಕಡು ತಿನ್ನೋದಕ್ಕೆ ಕುಡಿಯೋದಕ್ಕೆ ಭಾಳ ಫರಕ್ ಐತಿ. ಹೌದೌದು, ಭಾಳ ಫರಕ್ ಐತಿ ಬಿಡ. ಅದ್ರಾಗ ನಿಮಗೆ ಭಾಳ ಫರಕ್ ಇರ್ತೈತಿ ರೀ ತಂದೆ ಮಕ್ಕಳಿಗೆ. ಒಟ್ಟು ನಾ ಕರೆಕ್ಟ್ ನೀಟ್ ಮಾಡಿ ಇಡ್ಬೇಕು, ಅವಾಗ ತಿಂತಾರೆ ಅವ್ರು. ಅಲ್ಲಿವರೆಗೂ ಏನು ನೋಡಂಗಿಲ್ಲ ರೀ ಅವ್ರು. ಈಗ ಮಾಡಲಿ ಅದನ್ನ ಜ್ಯೂಸ್ ರೆಡಿ ಆಯ್ತು ನೋಡ್ರಿ, ಸೇಬು ಹಣ್ಣಿನ ಜ್ಯೂಸ್. ಇದನ್ನು ಸಾನಿಯಾಗ ತಮ್ಮನ್ನಾಗ ಐತೆ ಇಡ್ತೀನಿ ಫ್ರಿಜ್ ಒಳಗೆ. ಇದನ್ನು ತೊಗೊತೀನಿ, ಇದನ್ನು ಮನೆಯವ್ರಿಗೆ ಕೊಡ್ತೀನಿ ರೀ. ಈಗ ಇವತ್ತಂತೂ ಖುಷಿ ಸಿಕ್ಕಾಪಟ್ಟೆ ಆಗೈತಿ. ಖುಷಿ ಇವತ್ತು ದುಪ್ಪಟ್ಟಾಗೈತಿ. ಯಾಕಂತ ಹೇಳಿದ್ರೆ ನಿಮಗೆ ಎಲ್ಲರಿಗೂ ಗೊತ್ತಾಗ್ತೈತೆ ರೀ, ಆಲ್ರೆಡಿ ಎಲ್ಲರಿಗೂ ಗೊತ್ತಾಗೈತೆ ರೀ. ಫಸ್ಟಿಗೆ ನಮ್ಮದು 100K ಸೆಲೆಬ್ರೇಷನ್ ಆತು ರೀ, ನಮ್ಮ ಮಕ್ಕರ್ದು ಆತು. ಆಮೇಲೆ ಅವ್ರದ್ದು ಯಾವಾಗ ಸೆಲೆಬ್ರೇಷನ್ ಅಂತೇಳಿ ಅದನ್ನ ಕಾಯ್ಕೊತ ಇದ್ವಿ. ಇವತ್ತು ಅವ್ರದ್ದು ಸೆಲೆಬ್ರೇಷನ್ ಐತ್ರಿ. ಸೊ ಹಾಗಾಗಿ ಮತ್ತೊಮ್ಮೆ ನಮ್ಮ ಕಡೆಯಿಂದ ನಮ್ಮ ಅಕ್ಕರಿಗೆ ಕಂಗ್ರ್ಯಾಚುಲೇಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ರೀ ನಾವು. ಸೊ ಯಾವಾಗಲೂ ಹಿಂಗೆ ಬೆಳೀರಿ, ಹಿಂಗೆ ನಗನಗ್ತಾ ಇರಲಿ, ಖುಷಿಯಾಗಿರಲಿ ಅಂಥೇಳಿ ನಾವು ಬೇಡ್ಕೊತೀವಿ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚೇನಪ್ಪ ಅಂತ ಹೇಳಿದ್ರೆ ನಿಮ್ಗಳ ಸಪೋರ್ಟ್ ರೀ, ನಿಮ್ಗಳ ಆಶೀರ್ವಾದ ಸದಾ ನಮ್ಮ ಮೇಲೆ ಹಿಂಗೆ ಇರಲಿ ಅಂತೇಳಿ ನಾನು ಮತ್ತೊಮ್ಮೆ ಕೇಳ್ಕೊತೀನಿ ರೀ. ನಿಮ್ಮ ಸಪೋರ್ಟ್ಲಿಂತ್ರನ ಇವತ್ತು ನಮ್ಮ ಚಾನಲ್ ಆಗಲಿ, ನಮ್ಮ ಅಕ್ಕರ ಚಾನಲ್ ಆಗಲಿ 100K ಸೆಲೆಬ್ರೇಷನ್ನ ಮಾಡೋ ಅಂಥ ಅವಕಾಶ ಬಂದೈತೆ ರೀ. ಅದು ಯಾರೆಲ್ಲ ಇಂತ್ರ ರೀ, ನಿಮ್ಗಳಿಂತ್ರನ ರೀ. ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ರೀ. ಆಲ್ಮೋಸ್ಟ್ ಅವರು ನಾವು ಐತಲ್ಲ, ನಾವು ಸ್ಟಾರ್ಟ್ ಮಾಡಿ 20 ದಿನಕ್ಕೆ ಅವ್ರು ಸ್ಟಾರ್ಟ್ ಮಾಡಿದ್ರೆ. ಹೌದು, ಜರ್ನಿ ಏನೋ ಶ್ರಮ ಐತಿ. ಬರೀ ಫರಕ್ ಏನಪ್ಪ ಅಂದ್ರೆ 20 ದಿನದ್ದು ಒಂದು 25 ದಿನದ ಅಷ್ಟೇ ಫರಕ್ ಐತಿ. ಸೊ ಅದು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದ್ರೆ 100K ನಮಗಂತೂ ಸಿಕ್ಕಾಪಟ್ಟಿ ಖುಷಿ ಆಯ್ತು. ಇವತ್ತು 100K ಆಗ್ಯಾವಲ್ಲ, 1 ಮಿಲಿಯನ್ ಆಗಲಿ ಅಂತೇಳಿ ಆ ದೇವ್ರ ಕಡೆ ಕೇಳ್ಕೊಳ್ಳೋಣ. ಅವ್ರಿಗೂ ಆಗಲಿ ನಮಗೂ ಆಗಲಿ ಅಂತೇಳಿ ಒಳ್ಳೆ ಕಂಟೆಂಟ್ ಮಾಡಿ ಜನರ ಮುಂದೆ ಕಳ್ಸೋಣ. ಜನ ನೋಡಾಕತ್ತಾರ, ಇಷ್ಟಪಡಾಕತ್ತಾರ. ಈಗೇನು ಯಾವಾಗ ಹೋಗೋದ? ನಾವು ತಮ್ಮನ ಬಂದ್ಮೇಲೆ ಹೋಗನ್ರಿ. ಆಕ್ಚುಲಿ ಹೇಳ್ಬೇಕಂದ್ರೆ ಅವರ ಸೆಲೆಬ್ರೇಷನ್ ರಾತ್ರಿ ಇಟ್ಟಾರ. ಸೊ ಆ ಕಾರಣಕ್ಕೋಸ್ಕರ ನಾವೀಗ ಮಧ್ಯಾಹ್ನ ಮೇಲೆ ಹೋಗನ್ರಿ. ಸಾನಿಯಾ ಅಂತೂ ಇಲ್ಲಿ ಬರೋದಿಲ್ಲ. ಸಾನಿಯಾ ಬೆಳಗ್ಗೆನೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗ್ಯಾಳ್ರಿ. ಸ್ಕೂಲ್ ಡ್ರೆಸ್ ಎಲ್ಲ ಬಿಚ್ಚಿ ನಾನು ಹೊಸ ಡ್ರೆಸ್ ಎಲ್ಲ ಅಲ್ಲೇ ತೊಗೊಂಡು ಹೋಗ್ತೀನಿ ದಾದಿ ಮನೆಗೆ. ಅಲ್ಲಿ ಹೋಗಿಟ್ಟು ನಾ ಸ್ಕೂಲ್ಗೆ ಹೋಗ್ತೀನಿ, ಬರುವಾಗ ಮತ್ತೆ ಮನೆ ಬರಲ್ಲ ನಾವು. ನೀವು ಎಲ್ಲರೂ ಅಲ್ಲಿ ಬರ್ರಿ, ನಾನು ಅಲ್ಲಿ ಬರ್ತೀನಿ, ಬಂದು ರೆಡಿ ಹಾಕಿನ ಅಲ್ಲೇ ಅಂತೇಳಿ ತೊಗೊಂಡು ಹೋಗ್ಯಾಳ್ರಿ. ಈಗೇನಪ್ಪ ಅಂದ್ರೆ ನಮ್ಮ ತಮ್ಮನ ಬರೋದೊಂದ ವೇಟ್ ಮಾಡಕತ್ತೀವಿ. ತಮ್ಮನ ಬಂದಮೇಲೆ ಆಕಿಗೆ ರೆಡಿ ಮಾಡ್ಕೊಂಡು ನಾವು ರೆಡಿಯಾಗಿ ಹೋಗ್ತೀವ್ರಿ. ಮಧ್ಯಾಹ್ನ ಏನೋ ಸೆಲೆಬ್ರೇಷನ್ ಇದ್ದದ್ನಂದ್ರೆ ಇವತ್ತು ತಮ್ಮನ ಹೋಗ್ತಿದ್ದಿಲ್ಲ ಸ್ಕೂಲ್ಗೆ, ಹೋಗ್ತಿದ್ದಿಲ್ಲ, ಆಕಿ ನಾವು ಕಳ್ಸಿದ್ದಿಲ್ಲ, ಅಲ್ಲಿ ಹೋಗ್ತಿದ್ದಿಲ್ಲ ಅಂದ್ರೆ ಅಲ್ಲಿ ಹೋಗ್ತಿದ್ವಿ ನಾವು. ಬಟ್ ಏನಾಗೈತ್ರಿಪ್ಪ ಅಂತ ಹೇಳಿದ್ರೆ ಇವ್ರ ಸೆಲೆಬ್ರೇಷನ್ ಇಟ್ಟಿದ್ದು ರಾತ್ರಿ 8 ಗಂಟೆ ಮ್ಯಾಗ ಇಟ್ಟಾರೆ. ಆಮ್ಯಾಗ ಇಲ್ಲಿಂದ ನಾವು ಅಷ್ಟು ಹೋಗಂಗಿಲ್ರಿ. ಇಲ್ಲಿಂದ ನಮ್ಮ ಜೈರಾ ಆಗಲಿ, ನಜಮಾ ಆಗಲಿ, ನಸೀರನ್ ಆಗಲಿ, ಒಟ್ಟು ಟೋಟಲ್ ಇಲ್ಲಿ ಎಲ್ಲ ಫ್ಯಾಮಿಲಿ ಕೂಡ ಹೋಗ್ಯ ನಾವು. ಹೋದ್ಮ್ಯಾಗ ಅಲ್ಲಿ ಸೆಲೆಬ್ರೇಷನ್ ಹೆಂಗೆ ಮಾಡ್ತೀವಿ, ಎಷ್ಟೆಲ್ಲ ಎಂಜಾಯ್ ಮಾಡ್ತೀವಿ ಅಂತೇಳಿ ನೀವು ಬ್ಲಾಗ್ ನೋಡ್ಬೋದ್ರಿ. ಸೊ ಈಗ ಅಲ್ಲಿ ಸಂಜೆ ಮುಂದೆ ಹೋಗೋದ? ಸಂಜೆ ಮುಂದೆ ಅಂದ್ರೆ 4 ಗಂಟೆ ಸುಮಾರು ರೀ. 4 ಗಂಟೆ ಹೋಗೋಣ ಅಂದ್ರೆ 3 ಗಂಟೆ 3:30 ಬರ್ದ ತಮ್ಮನ. ಈಗ ಆಕಿ ಬರೋವ್ರಿಗಂದ್ರೆ ನಮ್ಮ ಮನೆಗೆ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಂಡ್ಬಿಡ್ತೇನೆ. ಕೆಲಸ ಮಾಡ್ಕೊಂಡು ಆಕಿ ಬಂದ ತಕ್ಷಣ ರೆಡಿಯಾಗಿ ಹೋಗ್ಬಿಡಣಂತ್ರಿ. ಹೋಗೋಣ ಅಂತ ಹೇಳಿದ್ರೆ ಹಂಗ ಹೋಗೋದ್ ಬೇಡ, ಅವ್ರಿಗೊಂದು ಸರ್ಪ್ರೈಸ್ ತಗೊಂಡ ಹೋಗೋಣ. ಆ ಸರ್ಪ್ರೈಸ್ ಏನಂತ ಹೇಳಿ ನೀವು ನಾಳೆ ಬ್ಲಾಗ್ ಒಳಗ ನೋಡ್ರಿ ಫ್ರೆಂಡ್ಸ್. ಭಾಳ ಅಂದ್ರೆ ಭಾಳ ಎಕ್ಸೈಟ್ಮೆಂಟ್ ಐತ್ರಿ ನಮಗೂ. ಆ ಸರ್ಪ್ರೈಸ್ ನೋಡಿ ಅವ್ರಿಗೂ ಹೆಂಗೆ ಖುಷಿ ಆಕತಿ ಅಂತ ಹೇಳಿ ನೋಡೋವಂಥದ್ದು ನಮಗೂ ಖುಷಿ ಭಾಳ ಐತಿ. ಸೊ ತಗೊಂಡು ಹೋಗನ್ರಿ ನಾವು. ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಫಸ್ಟ್ ಟೈಮು ಹೊಸದಾಗಿ ನಮ್ಮ ಚಾನಲ್ ಯಾರು ನೋಡಾತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾವು ನಿಮಗೆ ಮತ್ತೆ ಭೇಟಿ ಹಾಕಿವಂಥ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.